ಆಮೇಲೆ ಅಲ್ಲಿ ನೋಡಿದ್ರೆ ವಾಣಿ ಬಸ್ ನಿಂತಿತ್ತು. ಸೊ ಹಾಯ್ಸ್ ವೆರಿ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಲೇಟಾಗಿದ್ದು ಹಾಲು ಮೊಸರು ತೊಗೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಅಜ್ಜಿ ಕೈಲಿ ಹಾಲು ಮೊಸರು ಕೊಟ್ಟೆ. ಆಮೇಲೆ ನಮ್ಮ ಮನೆಗೆ ಬಂದೆ. ಆಮೇಲೆ ನಾನು ಕರಿಯ ಇಬ್ಬರು ಹೋಗಿ ಕಾರ್ನ ಊರ ಮುಂದೆ ಪಾರ್ಕ್ ಮಾಡ್ದೋ. ಆಮೇಲೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕಿದ್ದೀನಿ ನೋಡಿ. ಏನಕ್ಕೆ ಅಂತ ಗೊತ್ತಿರೋ ಕಮೆಂಟ್ ಹಾಕಿ. ಆಮೇಲೆ ತಿಂಡಿ ಮಾಡ್ಕೊಂಡು ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಕಾರ್ ಸರ್ವಿಸ್ ಬಿಡೋಣ ಅಂತ ಹೊರಟು. ಹೋಗ್ಬೇಕಾದ್ರೆ ನಮ್ಮೂರು ಬಸವಣ್ಣಗೆ ನಮಸ್ಕಾರ ಹಾಕಿ ಕಾರ್ ಸರ್ವಿಸ್ ಬಿಡುತ್ತೆ ಹೋದೋ. ನಾವು ಹೋಗಿದ್ದು ಬೇರೆ ಎಲ್ಲೂ ಅಲ್ಲ, ನಮ್ಮ ಎಸ್ಲಿಕ್ಕಿತ್ತವರ ಗ್ಯಾರೇಜ್ಗೆ. ಸೊ ಇದು ನರಸೀಪುರದ ಲೊಕೇಟ್ ಆಗಿದೆ. ಎಲ್ಲ 4 ವೀಲರ್ಸು, ಲಾರಿ, ಟ್ರಕ್ಕು ಇವೆಲ್ಲದಕ್ಕೂ ಸರ್ವಿಸ್ ಮಾಡ್ತಾರೆ. ನೀವೊಂದ್ಸರಿ ವಿಸಿಟ್ ಮಾಡಿ. ಇವಾಗ ಬೇಡ, ಸಾಯಂಕಾಲ ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶ್ರೀಪತಿ ಹಳ್ಳಿಗೆ ಹೋದೋ. ಅಲ್ಲಿ ನಮ್ಮ ತಾತ ಫ್ರೆಂಡು ಒಂದು ಮೂಟೆ ರಾಗಿ ಇಟ್ಕೊಟ್ರು. ಆಮೇಲೆ ಅವ್ರಿಗೂ ಬಾಯಿ ಹೇಳಿ ಸೀದಾ ನಮ್ಮ ಮನೆ ಕಡೆ ಬಂದೋ. ಆಮೇಲೆ ನಾನು ನಮ್ಮ ಅಪ್ಪ ಇಬ್ಬರು ಒಂದು ಗಾಡಿ ಒಂದು ಕಾರು ತೊಗೊಂಡು ಹೋಗಿ ಕಾರ್ನ ಸರ್ವಿಸಿಗೆ ಬಿಟ್ಟು ಅಲ್ಲಿಂದ ದಾವಸ್ಪೇಟೆ ಕಡೆ ಪ್ರಯಾಣ ಬೆಳೆಸ್ತೋ. ಅಲ್ಲೋಗಿ ನೋಡಿದ್ರೆ ನಮ್ಮ ವಾಣಿ ಬಸ್ ನಿಂತಿತ್ತು. ಆಮೇಲೆ ಅಲ್ಲಿಂದ ನಮ್ಮ ಊರವ್ರದ್ದು ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹೊರಟು ಅಲ್ಲೇ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ಮತ್ತೆ ಮನೆ ಕಡೆಗೆ ಬಂದು. ಆಮೇಲೆ ಅಲ್ಲಿಂದ ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಅಜ್ಜಿ ಟಿ ವಿ ಕಳ್ಸ್ಕೊಂಡು ತಗೊಂಡು ಮನೆಗೆ ಬಂದೆ. ಆಮೇಲೆ ನಮ್ಮ ಅಪ್ಪ ನಮ್ಮಮ್ಮ ಗಾಡಿ ತಗೊಂಡು ಟಿ ವಿ ರಿಪೇರಿಗೆ ಅಂತ ಕೊಡೋಕೆ ಹೋದರು. ಸೊ ಗಾಯ್ಸ್, ಇವತ್ತಿಗಿಷ್ಟೇ. ನಾಳೆ ಸಿಗೋಣ ಹೊಸ ಬ್ಲಾಗಲ್ಲಿ. ಅಲ್ಲಿಗನ ಟೇಕ್ ಕೇರ್.